ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಹೊಸ ಅಭ್ಯರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್, CRDR ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ಎಕ್ಸಾಮ್ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ಮಾಡ್ಕೋಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು CRDR ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ KA ನಡೆಸುವಂಥ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಇತಿಹಾಸದಲ್ಲಿ ಕೇಳಲಾದಂಥ ಪ್ರೀವಿಯಸ್ KA ನಡೆಸಿದ್ದಂಥ ಪ್ರೀವಿಯಸ್ನ ಕ್ವಶನ್ ಪೇಪರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಪ್ರಮುಖ ಭಾರತೀಯ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ. ಮೊದಲನೇ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಭಾರತ ದೇಶದ ಜೊತೆ ಪ್ರಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂಥ ದೇಶ ಯಾವುದು? ಭಾರತದ ಜೊತೆ ಪ್ರಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂಥ ದೇಶ ಆಪ್ಷನ್ ಎ ಪೋರ್ಚುಗಲ್. ಆಪ್ಷನ್ ಎ ಪೋರ್ಚುಗಲ್ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಎರಡನೇ ಪ್ರಶ್ನೆ, ರಾಬರ್ಟ್ ಸಿವಿಲ್ ಅವರು ಬರೆದಂಥ ಎ ಫಾರ್ಗಾಟನ್ ಎಂಪೈರ್ ಎಂಬಂಥ ಈ ಒಂದು ಪುಸ್ತಕವು ಯಾವ ಸಾಮ್ರಾಜ್ಯದ ಪತನವನ್ನು ವಿವರಿಸುತ್ತದೆ? ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ರಾಬರ್ಟ್ ಸಿವಿಲ್ ರವರು ಬರೆದಿರುವಂಥ ಎ ಫಾರ್ಗಾಟನ್ ಎಂಪೈರ್ ಎಂಬಂಥ ಪುಸ್ತಕ ಈ ಕೆಳಕಂಡ ಯಾವ ಒಂದು ಸಾಮ್ರಾಜ್ಯದ ಪತನದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ರಾಬರ್ಟ್ ಸಿವಿಲ್ ರವರು ಮದ್ರಾಸ್ ಪ್ರೆಸಿಡೆನ್ಸಿಯ ನಾಗರಿಕ ಸೇವೆಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರು ಬರೆದಂಥ ಪುಸ್ತಕ ಎ ಫಾರ್ಗಾಟನ್ ಎಂಪೈರ್ ಅನ್ನುವಂಥದ್ದು ಈ ಕೆಳಕಂಡ ಯಾವ ಒಂದು ಸಾಮ್ರಾಜ್ಯದ ಪತನದ ಬಗ್ಗೆ ತಿಳಿಸುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಅಕ್ಬರ್ನ ಸಂಸ್ಥಾನದಲ್ಲಿ ನವರತ್ನಗಳಲ್ಲಿ ಒಬ್ಬನಾದಂಥ ತಾನ್ಸೇನ್ ಇಲ್ಲಿನ ಯಾವ ಕಲೆಯ ವಿದ್ವಾಂಸನಾಗಿದ್ದನು? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನವರತ್ನ ಯಾರ ಒಂದು ಆಳ್ವಿಕೆಯ ಕಾಲದಲ್ಲಿ ಯಾರ ಒಂದು ಆಸ್ಥಾನದಲ್ಲಿದ್ದು ಅಂತ ಕೇಳೋದಾದರೆ ಅಕ್ಬರ್ನ ಆಸ್ಥಾನದಲ್ಲಿರ್ತಾರೆ. ಅದರಲ್ಲಿ ಒಬ್ಬರಾದಂಥ ತಾನ್ಸೇನ್ ರವರು ಈ ಕೆಳಗಿನ ಯಾವ ಒಂದು ಕಲೆಗೆ ವಿದ್ವಾಂಸರು ಅಥವಾ ಯಾವ ಕಲೆಗೆ ಸಂಬಂಧಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಇವರು ಚಿತ್ರಕಲೆಗೆ ಸಂಬಂಧಿಸಿರ್ತಾರೆ. ಆಪ್ಷನ್ ಎ ಇವರು ಚಿತ್ರಕಲೆಗೆ ಸಂಬಂಧಿಸಿದಂಥವರು ಆಗಿರ್ತಾರೆ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾಗಿರುವಂಥ ಸ್ಥಳ ಯಾವುದು? ಸ್ನೇಹಿತರೆ, ಹಲ್ಮಿಡಿ ಶಾಸನವು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಕೂಡ ಆಗಿರುತ್ತದೆ. ಈ ಒಂದು ಶಾಸನ ಈ ಕೆಳಗಿನ ಯಾವ ಒಂದು ಜಿಲ್ಲೆಯಲ್ಲಿ ದೊರೆತಿದೆ ಅಂತಲೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ನಾವಿಲ್ಲಿ ಗಮನಿಸೋದಾದರೆ ಈ ಒಂದು ಹಲ್ಮಿಡಿ ಶಾಸನವು ಕ್ರಿಸ್ತ ಶಕ 450ರಲ್ಲಿ ನಮ್ಮ ಕದಂಬರ ಅರಸರಾದಂಥ ಕಾಕುತ್ಸವರ್ಮನ ಕಾಲದಲ್ಲಿ ಈ ಒಂದು ಶಾಸನ ಕೂಡ ಬಂದಿರುತ್ತದೆ. ಈ ಒಂದು ಶಾಸನ ಪ್ರಸ್ತುತ ಎಲ್ಲಿದೆ ಅಂತ ನೋಡಿದ್ರೆ ಆಪ್ಷನ್ ಡಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಂಥ ಗ್ರಾಮದಲ್ಲಿ ನಾವು ಇದನ್ನು ಕಾಣಬಹುದಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಯಾವಾಗ? ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಯಾವಾಗ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ಅಂತ ಅಥರ್ವ ವೇದದಿಂದ ಈ ಒಂದು ಆಯುರ್ವೇದ ಕೂಡ ಹುಟ್ಟಿಕೊಂಡಿರುತ್ತದೆ. ಇಲ್ಲಿ ಸ್ನೇಹಿತರೆ ನಾವು ಗಮನಿಸ್ಬೋದು, ಮೊದಲನೇದಾಗಿ ಇಲ್ಲಿ ಬರುವಂಥ ಪ್ರತಿಯೊಂದು ವೇದಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಲೂ ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಈ ಒಂದು 4 ವೇದಗಳು ಕೂಡ ಯಾವುದ್ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಋಗ್ವೇದದಿಂದ ಇಲ್ಲಿ ನಾವು ಏನು ಕಾಣಬಹುದು ಅಂತಂದರೆ ಗಾಯತ್ರಿ ಮಂತ್ರಗಳನ್ನು 1028 ಗಾಯತ್ರಿ ಮಂತ್ರಗಳನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನಂತರ ನೋಡಿದ್ರೆ ಋಗ್ವೇದ ಸಾಮವೇದ ಸಂಗೀತಕ್ಕೆ ಸಂಬಂಧಪಟ್ಟಿರುತ್ತದೆ. ಋಗ್ವೇದ, ಸಾಮವೇದ, ಯಜುರ್ವೇದ ಅನ್ನುವಂಥದ್ದು ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ ಅಥರ್ವ ವೇದ ಅನ್ನುವಂಥದ್ದು ಇದು ಕಂಪ್ಲೀಟಾಗಿ ನಿಮಗೆ ಯಾವುದಾದ್ರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವೇದ ಕೂಡ ಆಗಿರುತ್ತೆ. ಹಾಗಾಗಿ ಟೋಟಲ್ 4 ವೇದಗಳ ಬಗ್ಗೆಯೂ ಕೂಡ ನೀವು ಕಂಪ್ಲೀಟಾಗಿ
ತಿಳ್ಕೊಬೇಕಾಗಿರುತ್ತೆ. ಯಾವ ಒಂದು ವೇದವನ್ನು ಕೂಡ ನೀವು ಎಕ್ಸಾಮ್ಸಲ್ಲಿ ಕೇಳಿದ್ರು ಕೂಡ ಇದ್ರ ಬಗ್ಗೆ ಕಂಪ್ಲೀಟಾಗಿ ಜ್ಞಾನವನ್ನು ನೀವು ಹೊಂದಿರಬೇಕಾಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡಿದ್ರೆ ಏಷ್ಯಾದ ಬೆಳಕು ಎಂದು ಇವರನ್ನು ಕರೆಯುತ್ತಾರೆ ಸ್ನೇಹಿತರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಏಷ್ಯಾದ ಬೆಳಕು ಎಂದು ಈ ಕೆಳಕಂಡವ್ರನ್ನ ಯಾರನ್ನ ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಬುದ್ಧ ಅವರನ್ನು ಏಷ್ಯಾದ ಬೆಳಕು ಅಂತ ಕರೆದವರು ಯಾರು ಅಂತ ನೋಡಿದ್ರೆ ಜೇಮ್ಸ್ ಅರ್ನಾಲ್ಡ್ರವರು ಬುದ್ಧ ಅವರನ್ನು ಏಷ್ಯಾದ ಬೆಳಕು ಅಂತ ಕರೆದಂಥ ವ್ಯಕ್ತಿಗಳಾಗಿರ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಪ್ರತಿಷ್ಠಾನ ಅಂತಂದರೆ ಆಪ್ಷನ್ ಡಿ ಪ್ರತಿಷ್ಠಾನ ಅಥವಾ ಆಧುನಿಕ ಪೈಥಾನ್ ಸರಿಯಾದಂಥ ಉತ್ತರವಾಗಿರುತ್ತೆ. ಮೌರ್ಯ ರಾಜ್ಯರ ಮನೆತನದ ಒಂದು ಪತನ ಮತ್ತು ಗುಪ್ತ ಸಾಮ್ರಾಜ್ಯದ ಉದಯದ ನಡುವೆ ಬಂದಂಥ ಈ ಒಂದು ಶಾತವಾಹನರ ರಾಜಧಾನಿಯೇ ಆಧುನಿಕ ಪೈಥಾನ್ ಅಥವಾ ಪ್ರತಿಷ್ಠಾನ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಹುಮಾಯೂನ್ನ ಗೋರಿ ಇರುವುದು ಎಲ್ಲಿ ಸ್ನೇಹಿತರೆ. ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಹುಮಾಯೂನ್ನ ಗೋರಿಗಳನ್ನು ನಾವು ಎಲ್ಲಿ ಕಾಣಬಹುದು ಅಂತಂದರೆ ಆಪ್ಷನ್ ಸಿ, ದೆಹಲಿಯಲ್ಲಿ ಕಾಣಬಹುದು. ಆಪ್ಷನ್ ಸಿ, ದೆಹಲಿಯಲ್ಲಿ 1570ರಲ್ಲಿ ಈ ಒಂದು ಹುಮಾಯೂನ್ನ ಗೋರಿಯನ್ನು ಕೂಡ ಕಟ್ಟಿಸಲಾಗಿರುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪುಸ್ತಕವನ್ನು ಕೃಷ್ಣದೇವರಾಯನ ವಿಜಯನಗರದ ರಾಜ ಕೃಷ್ಣದೇವರಾಯ ಅವರು ಬರೆದಿರುವುದಿಲ್ಲ ಸ್ನೇಹಿತರೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ಸ್ಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಕೊನೆಯದಾಗಿ ಇವ್ರು ಕೇಳಿರುವಂಥದ್ದು ಬರೆದಿರುವುದಿಲ್ಲ ಅಂತ ಕೇಳಿರ್ತಾರೆ. ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂತಂದರೆ ನೀವು ಕ್ವಶನ್ಗಳನ್ನು ಕ್ಲೀನಾಗಿ ಓದ್ಕೊಳ್ದಲೇ ಕೃಷ್ಣದೇವರಾಯ ಅವರು ಬರೆದಿರುವಂಥ ಪುಸ್ತಕ ಯಾವುದು ಅಂತ ಸಡನ್ನಾಗಿ ಟಿಕ್ ಮಾಡಿಬಿಡ್ತಾರೆ. ಆದರೆ ಅವರು ಇಲ್ಲಿ ಕೇಳಿರುವಂಥದ್ದು ಯಾವುದು ಕೃಷ್ಣದೇವರಾಯ ಅವರು ರಚಿಸಿಲ್ಲ ಅಥವಾ ಬರೆದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ಗದುಗಿನ ಭಾರತವನ್ನು ಇವರು ರಚಿಸಿರೋದಿಲ್ಲ. ಇಲ್ಲಿ ಅಮುಕ್ತ ಮೌಲ್ಯದ, ಜಾಂಬವತಿ ಕಲ್ಯಾಣ ಮತ್ತು ರಸಮಂಜರಿ ಇವು 3 ಗ್ರಂಥಗಳನ್ನು ಕೃಷ್ಣದೇವರಾಯ ಅವರು ರಚಿಸಿರ್ತಾರೆ. ಇಲ್ಲಿ ನಾವು ನೋಡಿದ್ರೆ ಆಪ್ಷನ್ ಎ ಇರುವಂಥದ್ದು ಅಮುಕ್ತ ಮೌಲ್ಯದ, ಇದು ತೆಲುಗು ಭಾಷೆಯಲ್ಲಿರುತ್ತದೆ. ಜಾಂಬವತಿ ಕಲ್ಯಾಣ ಮತ್ತು ರಸಮಂಜರಿ ಇದು ಸಂಸ್ಕೃತ ಭಾಷೆಯಲ್ಲಿ ಕಾಣಬಹುದಾದಂಥ ಒಂದು ಕೃಷ್ಣದೇವರಾಯ ಅವರು ಬರೆದಿರುವಂಥ ಪುಸ್ತಕ ಕೂಡ ಆಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಗುರಿಯನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು ಅಥವಾ ಸಂಪೂರ್ಣ ಸ್ವರಾಜ್ ಎಂದು ಘೋಷಿಸಿತು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತದೆ. ಮೊದಲನೇದಾಗಿ ಡಿಸೆಂಬರ್ 19ರಂದು ಆಪ್ಷನ್ ಎ ಲಾಹೋರ್ ಅಧಿವೇಶನ ಅಂತಂದರೆ ಡಿಸೆಂಬರ್ 19, 1929ರಂದು ನಡೆದಂಥ ಈ ಒಂದು ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಅಥವಾ ಪೂರ್ಣ ಸ್ವಾತಂತ್ರ್ಯ ಎಂಬುವಂಥ ಒಂದು ಘೋಷವಾಕ್ಯದ ಮೂಲಕ ಕಾಂಗ್ರೆಸ್ ತನ್ನ ಗುರಿಯನ್ನು ಕೂಡ ಅಥವಾ ಘೋಷಣೆಯನ್ನು ಕೂಡ ಇಲ್ಲಿ ನೀಡಲಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಾಯಕ ಆಂದೋಲನವನ್ನು ಇಲ್ಲಿಂದ ಆರಂಭಿಸಿದರು ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. 1930ರಲ್ಲಿ ಗಾಂಧೀಜಿಯವರು ನಾಗರಿಕ ಅಸಹಾಯಕ ಆಂದೋಲನವನ್ನು ಇಲ್ಲಿ ಕೆಳಕಂಡ ಒಂದು ಪ್ರದೇಶದಿಂದ ಆರಂಭಿಸಿದರು ಅಂತ ನಾವು ನೋಡಿದ್ರೆ ಮಾರ್ಚ್ 12, 1930ರಂದು ಗಾಂಧೀಜಿಯವರು ತನ್ನ 78 ಅನುಯಾಯಿಗಳೊಂದಿಗೆ 241 ಮೈಲಿಯನ್ನು ದಾಟಿ ಇವರು ಆಪ್ಷನ್ ಡಿ ಸಬರಮತಿಯಿಂದ ಅರಬ್ಬಿ ಸಮುದ್ರದವರೆಗೆ ಇವರು ಈ ಒಂದು ಅಸಹಾಯಕ ಆಂದೋಲನವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದರೆ ಮಾರ್ಚ್ 12, 1930ರಂದು ಗಾಂಧೀಜಿಯವರು ತನ್ನ 78 ಅನುಯಾಯಿಗಳೊಂದಿಗೆ 241 ಮೈಲಿ ನಡೆದುಕೊಂಡು ಹೋಗಿ ಅಂತಂದರೆ ಸಬರಮತಿಯಿಂದ ಅರಬ್ಬಿ ಸಮುದ್ರದವರೆಗೂ ನಡೆದುಕೊಂಡು ಹೋಗಿ ಈ ಒಂದು ಅಸಹಾಯಕ ಆಂದೋಲನವನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದಂಥ ಲೋಹ ಯಾವುದು ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ. ವೈದಿಕ ಜನರು ಬಳಸಿದಂಥ ಪ್ರಪ್ರಥಮವಾದಂಥ ಒಂದು ಲೋಹ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ
ತಾಮ್ರ. ಆಪ್ಷನ್ ಬಿ ತಾಮ್ರ. ಇದು ಋಗ್ವೇದದ ಕಾಲದಲ್ಲಿ ಬಳಸಿದಂಥ ಒಂದು ಲೋಹ ಕೂಡ ಆಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಮಾರ್ಚ್ 18, 1792ರಲ್ಲಿ ಸಹಿ ಮಾಡಿದಂಥ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಳಿಸಿದ್ದು ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಾವು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆಂಗ್ಲೋ ಮೈಸೂರು ಯುದ್ಧ ಅನ್ನೋಂಥದ್ದು ಈ ಕೆಳಕಂಡಂತಾರೆ ಮಾರ್ಚ್ 18, 1792ರಂದು ಸಹಿ ಮಾಡಿರ್ತಾರೆ. ಈ ಒಂದು ಒಪ್ಪಂದ ಯಾವುದು ಅಂತಂದರೆ ಶ್ರೀರಂಗಪಟ್ಟಣ ಒಪ್ಪಂದ. ಆ ಒಂದು ಒಪ್ಪಂದದಿಂದ ಕೊನೆಗೊಂಡಂಥ ಒಂದು ಆಂಗ್ಲೋ ಮೈಸೂರು ಯುದ್ಧ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, 3ನೇ ಆಂಗ್ಲೋ ಮೈಸೂರು ಯುದ್ಧ. ಆಪ್ಷನ್ ಡಿ, 3ನೇ ಆಂಗ್ಲೋ ಮೈಸೂರು ಯುದ್ಧ ಮಾರ್ಚ್ 18, 1792ರಂದು ಸಹಿ ಅಂತಾರೆ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. 14ನೇ ಪ್ರಶ್ನೆ, ಇಲ್ಲಿಯ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಯಾವುದು ಮೊಘಲ್ ರಾಜರುಗಳಿಂದ ನಿರ್ಮಿತವಾಗಿಲ್ಲ ಸ್ನೇಹಿತರೆ. ನಾನು ಆಗ್ಲೇ ಹೇಳಿದೆ ನಿಮಗೆ, ಪ್ರಶ್ನೆಗಳನ್ನು ಕ್ಲೀನಾಗಿ ಕೊನೆವರೆಗೂ ಓದ್ಕೋಬೇಕಾಗಿರುತ್ತೆ. ಮೊಘಲ್ ರಾಜರುಗಳಿಂದ ನಿರ್ಮಿತವಾಗಿಲ್ಲದೆ ಇರುವಂಥ ಒಂದು ಯುನೆಸ್ಕೋ ಪಾರಂಪರಿಕ ತಾಣ ಈ ಕೆಳಕಂಡಲ್ಲಿ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕುತುಬ್ ಮಿನಾರ್ ಸ್ನೇಹಿತರೆ. ಆಪ್ಷನ್ ಎ ಕುತುಬ್ ಮಿನಾರ್ ಆಗಿರುತ್ತೆ. ಈ ಒಂದು ಕುತುಬ್ ಮಿನಾರನ್ನು ಕುತುಬುದ್ದೀನ್ ಐಬಕ್ರವರು ನಿರ್ಮಿಸಿರ್ತಾರೆ. ಇವರು ದೆಹಲಿ ಸುಲ್ತಾನರಾಗಿರ್ತಾರೆ. ಇದು ಕಂಪ್ಲೀಟಾಗಿ ದೆಹಲಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಅವರ ಒಂದು ಪ್ರಮುಖವಾದಂಥ ಒಂದು ಸ್ಥಾಪನೆ ಕೂಡ ಆಗಿರುತ್ತದೆ. ನಾನು ನೆಕ್ಸ್ಟ್ ಗಮನಿಸೋದಾದರೆ 15ನೇ ಪ್ರಶ್ನೆ, ಗಾಂಧಾರ ಕಲೆಯನ್ನು ಇವರ ಆಳ್ವಿಕೆಯ ಕಾಲದಲ್ಲಿ ಪರಿಚಯಿಸಲಾಯಿತು ಸ್ನೇಹಿತರೆ. ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ, ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗಿರುತ್ತೆ. ಗಾಂಧಾರ ಕಲೆಯನ್ನು ಇವರ ಒಂದು ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು ಅಂತಲೂ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಕುಶಾನ ಚಕ್ರವರ್ತಿ ಆದಂಥ ಕಾನಿಷ್ಕ. ಆಪ್ಷನ್ ಸಿ, ಕುಶಾನ ಚಕ್ರವರ್ತಿ ಆದಂಥ ಕಾನಿಷ್ಕನ ಕಾಲದಲ್ಲಿ ಈ ಒಂದು ಗಾಂಧಾರ ಕಲೆ ಇವರ ಒಂದು ಆಳ್ವಿಕೆಯಲ್ಲಿ ಬಂದಿರುವಂಥದ್ದು ಒಂದು ಪ್ರಮುಖವಾದಂಥ ಒಂದು ಅಂಶ ಕೂಡ ಆಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಗಾಂಧಿ ಇರ್ವಿನ್ ಒಪ್ಪಂದ ನಡೆದಿರುವಂಥ ಒಂದು ವರ್ಷ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 1931. ಆಪ್ಷನ್ ಬಿ 1931 ಮಾರ್ಚ್ 5, 1931ರಂದು ಅಂತಂದರೆ ಎರಡನೇ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಮೊದಲಿಗೆ ಈ ಒಂದು ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಈ ಕೆಳಗಿನ ಕಾಯ್ದೆಗಳಲ್ಲಿ ಒಂದನ್ನು ಕಪ್ಪು ಕಾಯ್ದೆ ಎಂದು ಕರೆಯಲಾಯಿತು ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೆಳಗಿನ ಯಾವ ಒಂದು ಕಾಯ್ದೆಯನ್ನು ಕಪ್ಪು ಕಾಯ್ದೆ ಎಂದು ಕರೆಯಲಾಗಿರುತ್ತೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ರೌಲತ್ ಕಾಯ್ದೆ ಸ್ನೇಹಿತರೆ. ಆಪ್ಷನ್ ಡಿ ರೌಲತ್ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಅಂತಲೂ ಕೂಡ ಕರೆಯಲಾಗಿರುತ್ತೆ. ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ವಾರೆಂಟ್ ಇಲ್ಲದೆ ಪೊಲೀಸರು ಜನಗಳನ್ನು ಬಂಧಿಸುವಂಥ ಒಂದು ಪ್ರಕ್ರಿಯೆಗಳನ್ನು ಕೂಡ ಅಂತಂದರೆ ಅತಿ ಹೆಚ್ಚಿನದಾಗಿ ಪವರ್ಗಳನ್ನು ನೀಡಿರ್ತಾರೆ. ಹಾಗಾಗಿ ಈ ಒಂದು ರೌಲತ್ ಕಾಯ್ದೆ 1919ರಂದು ಬಂದಿರುತ್ತದೆ. ಈ ಒಂದು ರೌಲತ್ ಕಾಯ್ದೆಗೆ ಕಪ್ಪು ಕಾಯ್ದೆ ಎಂದೂ ಕೂಡ ಕರೆಯಲಾಗುತ್ತದೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ನಂತರ ಪ್ರಶ್ನೆಗೆ ಬರೋದಾದರೆ, ಈ ಕೆಳಗಿನ ಅರಸರಲ್ಲಿ ಯಾವ ಅರಸನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆಯನ್ನು ಪ್ರತಿಬಿಂಬಿತವಾಗಿತ್ತು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ನಾನಿಲ್ಲಿ ತಿಳಿಸ್ತಿರುವಂಥದ್ದು ಪ್ರತಿಯೊಂದು ಪ್ರಶ್ನೆಗಳು ಕೂಡ ಆಲ್ರೆಡಿ ಪೊಲೀಸ್ ಎಕ್ಸಾಮ್ ಮತ್ತು ಕೆ ಇಯಿಂದ ನಡೆಸಿದಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ರಿಪೀಟೆಡ್ ಆಗಿರುವಂಥ ಒಂದು ಪ್ರಶ್ನೆಗಳು ಕೂಡ ಆಗಿರುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಶೋಕ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಸಿ ಅಶೋಕ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಈ ಕೆಳಗಿನ ವ್ಯಕ್ತಿಯು 1857ರ ದಂಗೆಗೆ ಸಂಬಂಧಿಸಿಲ್ಲ ಸ್ನೇಹಿತರೆ. 1857ರ ಸಿಪಾಯಿ ದಂಗೆಗೆ ಈ ಕೆಳಗಿನ ಯಾವ ಒಂದು ವ್ಯಕ್ತಿ ಸಂಬಂಧಿಸಿಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಗತ್ ಸಿಂಗ್ ಸ್ನೇಹಿತರೆ. ಆಪ್ಷನ್ ಸಿ ಭಗತ್ ಸಿಂಗ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಅಷ್ಟೇ 4ರಿಂದ 5 ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಅಲಿಘರ್ ಚಳುವಳಿಯನ್ನು ಆರಂಭಿಸಿದವರು ಯಾರು? ಅಲಿಘರ್ ಚಳುವಳಿಯನ್ನು ಆರಂಭಿಸಿದವರು
ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಈ ಒಂದು ಅಲಿಗರ್ ಚಳುವಳಿಯನ್ನು 1875ರಲ್ಲಿ ಯಾರು ಆರಂಭಿಸಿದರು ಅಂತ ನಾವು ನೋಡ್ತಾ ಹೋದರೆ ಆಪ್ಷನ್ ಸಿ ಸರ್ ಸೈಯದ್ ಅಹಮದ್ ಖಾನ್ ರವರು 1875ರಲ್ಲಿ ಈ ಒಂದು ಅಲಿಗರ್ ಚಳುವಳಿಯನ್ನು ಆರಂಭಿಸಿದಂಥ ವ್ಯಕ್ತಿ ಕೂಡ ಆಗಿರ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವರು ಯಾರು? ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೂಡ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್. ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಂಥ ಪ್ರಮುಖವಾದಂಥ ಒಬ್ಬ ವ್ಯಕ್ತಿ ಕೂಡ ಆಗಿರ್ತಾರೆ. ನೆಕ್ಸ್ಟ್ ನಾವು 22ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸಾಂಕೇತಿಕ ಟೋಕನ್ ಅಥವಾ ಟೋಕನ್ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಟೋಕನ್ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಘಲಕ್. ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಘಲಕ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಬನವಾಸಿಯು ಯಾರ ಒಂದು ರಾಜಧಾನಿಯಾಗಿತ್ತು? ಈ ಕೆಳಕಂಡ ಯಾವ ಒಂದು ರಾಜಮನೆತನದ ರಾಜಧಾನಿಯಾಗಿತ್ತು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕದಂಬರ ರಾಜಧಾನಿ ಬನವಾಸಿ ಆಗಿರುತ್ತೆ. ಸ್ನೇಹಿತರ, ಪ್ರಮುಖವಾಗಿ ಹಿಸ್ಟ್ರಿಗಳಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು KA ನಡೆಸುವಂಥ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ ಅಂತಂದರೆ, ನಿಮಗೆ ಪಟ್ಟಿ ಎ ಮತ್ತು ಪಟ್ಟಿ ಬಿಯನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಪಟ್ಟಿ ಎ ಅಲ್ಲಿ ಕದಂಬರ ರಾಜಧಾನಿ ಅಥವಾ ಯಾವುದಾದ್ರೂ ಒಂದು ರಾಜಮನೆತನದ ರಾಜಧಾನಿಗಳನ್ನು ಕೊಟ್ಟಿರ್ತಾನೆ ಅಥವಾ ರಾಜಮನೆತನಗಳನ್ನು ಕೊಟ್ಟಿರ್ತಾನೆ. ಈ ಕಡೆ ಆ ಒಂದು ರಾಜಮನೆತನಕ್ಕೆ ಸಂಬಂಧಪಟ್ಟಂಥ ಒಂದು ರಾಜಧಾನಿಗಳ ಲೀಸ್ಟನ್ನು ಕೊಟ್ಬಿಟ್ಟು ಎರಡನ್ನು ಮ್ಯಾಚ್ ಮಾಡಿ ಈ ಕೆಳಕಂಡವು ಯಾವುವು ಸರಿಯಾದಂಥ ಉತ್ತರ ABCD ಅಂತ ಕೊಟ್ಟಿರ್ತಾನೆ. ಈ ರೀತಿಯಾದಂಥ ಪ್ರಶ್ನೆಗಳು ಅತಿ ಹೆಚ್ಚಿನದಾಗಿ KEಯಲ್ಲಿ ನಡೆಸುವಂಥ ಎಕ್ಸಾಮ್ಸ್ಗಳಲ್ಲಿ ಬರುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತದೆ. ಅದರ ಬಗ್ಗೆಯೂ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧ್ಯಕ್ಷರು ಯಾರು? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು ಅಂತ ನೋಡಿದ್ರೆ, ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಕೂಡ ಆಗಿರುತ್ತೆ. ಇದರ ಒಂದು ಸ್ಥಾಪಕರು ಯಾರು ಅಂತ ನೋಡಿದ್ರೆ ಆಪ್ಷನ್ ಡಿ WC ಬ್ಯಾನರ್ಜಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. 1885ರಂದು ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು WC ಬ್ಯಾನರ್ಜಿ ಅವರು ಪ್ರಪ್ರಥಮ ಅಧ್ಯಕ್ಷರಾಗಿ ಇದರ ಒಂದು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ನೆಕ್ಸ್ಟ್ 25ನೇ ಪ್ರಶ್ನೆ, 1953ರಲ್ಲಿ ರಾಜ್ಯಗಳ ಪುನರ್ ಸಂಘಟನಾ ಆಯೋಗ ಇವರ ಒಂದು ಅಧ್ಯಕ್ಷತೆಯಲ್ಲಿ ನೇಮಕವಾಯಿತು ಅಥವಾ ನೇಮಕಗೊಂಡಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. 1953ರಲ್ಲಿ ನಡೆದಂಥ ರಾಜ್ಯಗಳ ಪುನರ್ ಸಂಘಟನಾ ಆಯೋಗವು ಇವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಅಂತ ಅಥವಾ ನೇಮಕಗೊಂಡಿತು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಯಾವುದೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರಗಳನ್ನು ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ CRDR ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಕಂಪ್ಲೀಟಾಗಿ ಹಿಸ್ಟ್ರಿ, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಮತ್ತು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ KEಯಿಂದ ನಡೆಸಿದಂಥ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಮತ್ತು ಆ ಒಂದು ಪ್ಯಾಟ್ರನ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀವಿ. ಮತ್ತು ನಮ್ಮ ಇವತ್ತಿನ ಈ ಒಂದು ಹಿಸ್ಟ್ರಿ ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಮತ್ತು ಗ್ರೂಪ್ಗಳೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಇನ್ನೂ ಕಲಿಕೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.